ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SP ಮೊಬೈಲ್. ಫ್ರೆಂಡ್ಸ್, ಇವತ್ತು ನನ್ನ ಹತ್ರ ಒಂದು ನೋಡಿ ಓಪೋ F21 5G ಮೊಬೈಲ್ ಬಂದಿದೆ ಫ್ರೆಂಡ್ಸ್. ಇದಕ್ಕೆ ಲಾಕ್ ಬಿದ್ದಿದೆ. ಇದು ಅನ್ಲಾಕ್ ಮಾಡಿದೆ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೀವು ಮನೆಯಲ್ಲೇ ಮಾಡ್ಬೋದು, ಕಂಪ್ಯೂಟರ್ ಇಲ್ಲಾದ್ರೂ ಈ ಫೋನಿಗೆ ಅನ್ಲಾಕ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಇದು ಫ್ರೆಂಡ್ ಲಾಕ್ ಇದು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇದರದ್ದು. ಓಕೆನಾ, ನೋಡಿ ಸ್ಕ್ರೀನ್ ಡ್ರಾ ಮಾಡ್ತೇನೆ. ಲಾಕ್ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಇವಾಗ ನಾನು ಇದು ನಿಮಗೆ ಅನ್ಲಾಕ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಇದು ಯಾವ ಥರ ಅನ್ಲಾಕ್ ಮಾಡಬೇಕಂತ ನಿಮಗೆ ಈ ವಿಡಿಯೋಲಿ ಈಜಿ ಸ್ಟೆಪ್ಸಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಇದು ಬಂದುಬಿಟ್ಟು ಓಪೋ ನೋಡಿ ಫ್ರೆಂಡ್ಸ್, ಓಪೋ F21 5G ಫೋನ್ ಫ್ರೆಂಡ್ಸ್. ನೋಡಿ, ಈ ಥರ ಫೋನ್ ಇದೆ ಓಪೋ F21 5G. ಇದಕ್ಕೆ ಲಾಕ್ ಯಾವ ಥರ ಅನ್ಲಾಕ್ ಮಾಡಬೇಕಂತ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಇದಕ್ಕೆ ಲಾಕ್ ಬಿದ್ದಿದೆ. ಡ್ರೈವರ್ ಬಟನ್ ಪ್ಲಸ್ ಟ್ಯಾಗ್ ಏನಂತ ಬರ್ತಾ ಇದೆಯಲ್ಲ ಫ್ರೆಂಡ್ಸ್. ನೋಡಿ, ಈ ಥರ ಬರ್ತಾ ಇದೆ. ಇದು ಅನ್ಲಾಕ್ ಮಾಡಿದೆ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಫಸ್ಟ್ ನೀವು ಏನು ಮಾಡಿ ಫ್ರೆಂಡ್ಸ್, ಇದಕ್ಕೆ ನೋಡಿ, ಓಕೆನಾ, ಅನ್ಲಾಕ್ ಮಾಡೋದು ಹೆಂಗೆ ಅಂತ ಈ ವಿಡಿಯೋಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಫಸ್ಟ್ ನೀವು ನಿಮ್ಮ ಫೋನಿಗೆ ಪವರ್ ಆಫ್ ಮಾಡಿ ಫ್ರೆಂಡ್ಸ್. ಅಂದರೆ ಎರಡು ಬಟನ್ ಪ್ರೆಸ್ ಮಾಡಿಬಿಟ್ಟು ಇದೊಂದು ಬಟನ್ ಒತ್ತೆ ನಿಮ್ಮ ಫೋನ್ ಸಾರಿ ಫ್ರೆಂಡ್ಸ್. ನೋಡಿ, ನಿಮ್ಮ ಫೋನಿಗೆ ಫಸ್ಟ್ ನೀವು ಪವರ್ ಆಫ್ ಮಾಡಿ ಫ್ರೆಂಡ್ಸ್. ಓಕೆನಾ, ಫೋನ್ ಪವರ್ ಆಫ್ ಆಯಿತು ನೋಡಿ ಫ್ರೆಂಡ್ಸ್. ಪವರ್ ಆಫ್ ಆದಮೇಲೆ ಸರ್ ಫ್ರೆಂಡ್ಸ್, ಮಿನಿಮಮ್ ನಿಮ್ಮ ಫೋನಲ್ಲಿ 25% ಚಾರ್ಜಿಂಗ್ ಇರಲೇಬೇಕು ಫ್ರೆಂಡ್ಸ್. ಇದ್ರೇನು ಇದು ಟ್ರಿಕ್ ವರ್ಕ್ ಆಗುತ್ತೆ, ಇಲ್ಲಾಂದರೆ ವರ್ಕ್ ಆಗೋಲ್ಲ ಫ್ರೆಂಡ್ಸ್. ಓಕೆನಾ, ಇವಾಗ ಫೋನ್ ಇದು ಸ್ವಿಚ್ ಆಫ್ ಆಯಿತು ಫ್ರೆಂಡ್ಸ್. ಈ ಸ್ವಿಚ್ ಆಫ್ ಆದಮೇಲೆ ನೀವೇನು ಮಾಡಿ ಫ್ರೆಂಡ್ಸ್, ನೋಡಿ ಈ ಕಡೆ ನೋಡಿ, ವ್ಯಾಲ್ಯೂಮ್ ಡೌನು ಪ್ಲಸ್ ಪವರ್ ಕೀ ಎರಡು ಕಂಟಿನ್ಯೂ ಆಗಿ ಪ್ರೆಸ್ ಮಾಡಿಬಿಡಿ ಫ್ರೆಂಡ್ಸ್. ನೋಡಿ, ವ್ಯಾಲ್ಯೂಮ್ ಡೌನ್ ಪ್ಲಸ್ ಪವರ್ ಕೀ ಎರಡು ಕಂಟಿನ್ಯೂ ಆಗಿ ಪ್ರೆಸ್ ಮಾಡಿ. ಫೋನ್ ಆನ್ ಆದಮೇಲೆ ಎರಡು ಕೀಯನ್ನು ಬಿಟ್ಬಿಡಿ ಫ್ರೆಂಡ್ಸ್. ಇವಾಗ ಇದು ರಿಕವರಿ ಮೋಡಲ್ಲಿ ನಮ್ಮ ಫೋನು ಓಪನ್ ಆಗುತ್ತೆ ಫ್ರೆಂಡ್ಸ್. ಇವಾಗ ನೋಡ್ತಾ ಇರಿ ನೀವು, ರಿಕವರಿ ಮೋಡಲ್ಲಿ ಫೋನು ಓಪನ್ ಆಗುತ್ತೆ. ಆದಮೇಲೆ ಏನು ಮಾಡಬೇಕಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ರಿಕವರಿ ಮೋಡಲ್ಲಿ ನಮ್ಮ ಫೋನ್ ಓಪನ್ ಆಯಿತು ಫ್ರೆಂಡ್ಸ್. ಇವಾಗ ನೋಡಿ, 3 ಲ್ಯಾಂಗ್ವೇಜ್ ಕೊಟ್ಟಿದೆ ಫ್ರೆಂಡ್ಸ್. ಇದರಲ್ಲಿ ನಾವು ಇಲ್ಲಿ ವ್ಯಾಲ್ಯೂಮ್ ಡೌನ್ನಿಂದ ಕೆಳಗಡೆ ಬರ್ತೀವಿ ಫ್ರೆಂಡ್ಸ್. ಬಂದುಬಿಟ್ಟು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಬಂದುಬಿಟ್ಟು ಪವರ್ ಕೀಯನ್ನು ಒದ್ಬಿಡ್ತೀವಿ ಫ್ರೆಂಡ್ಸ್. ಆಮೇಲೆ ನೋಡಿ, ವ್ಯಾಪ್ ಡಾಟಾ ಅಂತಿದೆಯಲ್ಲ ಫ್ರೆಂಡ್ಸ್, ನಾವು ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ತೀವಿ ಫ್ರೆಂಡ್ಸ್. ಓಕೆನಾ, ಇಲ್ಲಿ ಒಂದು ಕೋಡ್ ಕೊಡ್ತದೆ ಫ್ರೆಂಡ್ಸ್ ನಿಮಗೆ. ನೋಡಿ, ಪ್ಲೀಸ್ ಎಂಟರ್ ವ್ಯಾರಿಫಿಕೇಷನ್ ಕೋಡ್ ಅಂತ ಒಂದು ಕೋಡ್ ಬಂದಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ 1170. ಓಕೆನಾ, ಇವಾಗ ನೋಡಿ ಫ್ರೆಂಡ್ಸ್, ವ್ಯಾಪ್ ಡಾಟಾ ಅಂತಿದೆ, ಫಾರ್ಮಿಟ್ ಡಾಟಾ ಅಂತಿದೆಯಲ್ಲ, ನಾವು ಫಾರ್ಮಿಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಓಕೆ, ಮಾಡಿಬಿಟ್ಟು ಇವಾಗ ಫಾರ್ಮಿಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಪವರ್ ಕೀಯನ್ನು ಪ್ರೆಸ್ ಮಾಡಿಬಿಟ್ಟು ನೋಡಿ, ಫಾರ್ಮಿಟ್ ಕ್ಲಿಕ್ ಮಾಡಿಬಿಡಿ. ವ್ಯಾಪ್ ಡಾಟಾ ಫಾರ್ಮಿಟ್ ಆಗ್ತಾಯಿದೆ ಫ್ರೆಂಡ್ಸ್. ಇವಾಗ ಯಾವುದು ಬಟನನ್ನು ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ಈ ಪೊಸಿಷನಲ್ಲಿ ನೋಡಿ, ಇವಾಗ ಡಾಟಾ ಫಾರ್ಮಿಟ್ ಆಗ್ತಾಯಿದೆ. ನೋಡಿ, ವ್ಯಾಪ್ ಡಾಟಾ ಫಾರ್ಮಿಟ್ ಸಕ್ಸಸ್ಫುಲ್ ಅಂತ ಬಂತಲ್ಲ, ಇವಾಗ ಓಕೆ ಮಾಡಿಬಿಡಿ ಫ್ರೆಂಡ್ಸ್. ಇವಾಗ ನಮ್ಮ ಫೋನನ್ನು ಆನ್ ಆಗುತ್ತೆ ಫ್ರೆಂಡ್ಸ್. ಒಂದು 2 ಇಲ್ಲ 3 ಮಿನಿಟ್ಸ್ ವೇಟ್ ಮಾಡಿ, ಮೊಬೈಲ್ ಆನ್ ಆಗುತ್ತೆ. ಆನ್ ಆದಮೇಲೆ ನಮ್ಮ ಮುಂದಿನ ಪ್ರೊಸೆಸರ್ ಯಾವ ಥರ ಮಾಡಬೇಕು, ಮತ್ತು ಇದಕ್ಕೆ ಗೂಗಲ್ ಅಕೌಂಟ್ ಬೈಪಾಸ್ ಯಾವ ಥರ ಮಾಡಬೇಕು, ಕಂಪ್ಯೂಟರ್ ಇರಲಾರ್ದೆ ನೀವು ಮನೆಯಲ್ಲೇ ಗೂಗಲ್ ಅಕೌಂಟ್ ಬೈಪಾಸ್ ಮಾಡ್ಬೋದು ಫ್ರೆಂಡ್ಸ್. ಆ ಥರ ಟ್ರಿಕ್ಕನ್ನು ನಿಮ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ವಿವೋ ಬಿಟ್ಟು ನೀವು ಬೇರೆ ಫೋನ್ ಯಾವುದಾದ್ರೂ ಇರಲಿ ಫ್ರೆಂಡ್ಸ್, ಸ್ಯಾಮ್ಸಂಗು MI ಅದು ಫೋನು ಅನ್ಲಾಕ್ ಮಾಡದೇ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಅಲ್ಲಿ ಹೋಗ್ಬಿಟ್ಟು ಆ ವಿಡಿಯೋ ನೋಡಿ ಆ ಫೋನನ್ನು ನೀವು ಈಸಿಯಾಗಿ ಮನೆಯಲ್ಲೇ ಅನ್ಲಾಕ್ ಮಾಡ್ಬೋದು ಫ್ರೆಂಡ್ಸ್. 100% ವರ್ಕಿಂಗ್ ಟ್ರಿಕ್ ಫ್ರೆಂಡ್ಸ್. ಇದು ನೋಡಿ, ಫೋನ್ ಅನ್ಲಾಕ್ ಆಗ್ತಾಯಿದೆ, ಫೋನ್ ಅನ್ಲಾಕ್ ಆಗಿಬಿಟ್ಟಿದೆ. ಇವಾಗ ಓಪನ್ ಆಗ್ತಾಯಿದೆ. ಇದಕ್ಕೆ ಸ್ಟೆಪ್ಸ್ ಮಾಡಬೇಕಾಗುತ್ತೆ, ಅದನ್ನು ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಕೆಲವು ಫೋನಲ್ಲಿ ಗೂಗಲ್ ಅಕೌಂಟ್ನು ಬೈಪಾಸ್ ಮಾಡೋದು ಬರುತ್ತೆ ಫ್ರೆಂಡ್ಸ್. ಗೂಗಲ್ ಅಕೌಂಟ್ ಬೈಪಾಸ್ ಮಾಡೋಕ್ಕೆ ಶಾಪಿಗೆ ಹೋದರೆ 300-350 ರೂಪೀಸ್ ತೊಗೋತಾರೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಈಸಿಯಾಗಿ ಈ ಫೋನನ್ನು ಅನ್ಲಾಕ್ ಮಾಡ್ಬೋದು. ಇದೇ ಫೋನ್ ಅಂತಿಲ್ಲ, ಯಾವುದಾದ್ರೂ ಫೋನಲ್ಲಿ ಫ್ರೆಂಡ್ಸ್ ಅನ್ಲಾಕ್ 100% ವರ್ಕ್ ಆಗುತ್ತೆ ಫ್ರೆಂಡ್ಸ್. ನನ್ನ ಟ್ರಿಕ್ಕು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇಂಥ ವೀಡಿಯೋಸ್ ನಾನು ತರ್ತಾ ಇರ್ತೀನಿ, ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದಾದ್ರೂ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ನೀವು ಆ ವಿಡಿಯೋನ ನೋಡ್ಬೋದು. ನೋಡಿಬಿಟ್ಟು ಬೇರೆ ಫೋನಲ್ಲಿ ನಿಮ್ಮ ಮನೆಯಲ್ಲಿ ಫೋನ್ ಆಗೋ, ನಿಮ್ಮ ಫ್ರೆಂಡ್ಸ್ ಫೋನು ಯಾರಾದರೂ ಫೋನ್ ಇದ್ದರೆ ನೀವು ಈ ಥರ ಈಸಿಯಾಗಿ ಅನ್ಲಾಕ್ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ಇದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಒರಿಜಿನಲ್ ಹಾಗೂ ಡೂಪ್ಲಿಕೇಟ್ ಡಿಸ್ಪ್ಲೇ ಯಾವ ಥರ ಪುನಃ ಹಿಡಿಬೇಕು ಅಂದರೆ ಯಾವ ಥರ ಗ್ರೂಪ್ ಮಾಡ್ಕೋಬೇಕು, ಯಾವ ಥರ ವರ್ಕ್ ಮಾಡ್ಕೋಬೇಕಂತಬಿಟ್ಟು ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೋಡಿ ಫ್ರೆಂಡ್ಸ್. ನನ್ನ ಪ್ಲೇಯಿಂಗ್ ಲಿಸ್ಟ್ ಇದೆ, ಸಪ್ರೇಟ್ ಆಗಿದೆ ಫ್ರೆಂಡ್ಸ್. ಡೆಡ್ ಮೊಬೈಲ್ ರಿಪೇರಿಂಗ್ದು, FRP ಅನ್ಲಾಕ್ದು, ಗೂಗಲ್ ಅಕೌಂಟ್ ಬೈಪಾಸ್ ಮಾಡೋದು, ಮತ್ತು ಗೂಗಲ್ ಪೇ, ಫೋನ್ಪೇ, ಡೂಪ್ಲಿಕೇಟ್ ಫೇಕ್ ಸ್ಕ್ರೀನ್ಶಾಟ್ ಯಾವ ಥರ ಎಡಿಟ್ ಮಾಡಿ ಹಾಕ್ತಾರೆ, ಯಾವ ಥರ ಫೇಕ್ ಗೂಗಲ್ ಪೇ ಸ್ಕ್ರೀನ್ಶಾಟ್ ಮಾಡ್ತಾರೆ ಅಂದ್ಬಿಟ್ಟು ಅದು ವೀಡಿಯೋನು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಆಲ್ರೆಡಿ ಇದೆ ನನ್ನ ಚಾನಲಲ್ಲಿ. ಇಲ್ಲಿ ಮೇಲೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಅಲ್ಲಿ ಹೋಗ್ಬಿಟ್ಟು ಆ ವಿಡಿಯೋನ ನೋಡಿ, ನಿಮಗೆ ನಾಲೆಜ್ ಬರುತ್ತೆ ಫ್ರೆಂಡ್ಸ್. ಇದು ನಂದು ಫೇಕ್ ವೀಡಿಯೋಸ್ ಅದು ಏನೂ ಇಲ್ಲ, 100% ರಿಯಲಿ ವೀಡಿಯೋ ಫ್ರೆಂಡ್ಸ್. ನಾನು ನಿಮ್ಮ ಲೈವ್ನೇ ನಿಮ್ಮ ಮುಂದೆ ಮಾಡಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್, ನೀವು ನೋಡ್ತಾ ಇರಿ.
ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್, 5G ಅಲ್ಲ, ಅದಕ್ಕಂತ ಸ್ವಲ್ಪ ಲೇಟ್ ಆಗುತ್ತೆ, ಒಂಚೂರು ವೇಟ್ ಮಾಡಿ. ಕಲರ್ಸ್ ಅಂತ ಬಂದಿದೆ ಫ್ರೆಂಡ್ಸ್, ಓಪನ್ ಆಗ್ತಾ ಇದೆ. ನನ್ನ ಚಾನಲಲ್ಲಿ ಹೊಸದಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್. ನನ್ನ ಚಾನಲ್ ಹೆಸರು ಬಂದುಬಿಟ್ಟು ಮೊಬೈಲ್ ರಿಪೇರಿ ವಿತ್ ಅದರ್ ಇನ್ಫಾರ್ಮೇಷನ್ ಫ್ರೆಂಡ್ಸ್. ಅದು ಹೊಡೆದ್ರೂ ಡೈರೆಕ್ಟಾಗಿ ನನ್ನ ಚಾನಲ್ ಯೂಟ್ಯೂಬಲ್ಲಿ ಬರುತ್ತೆ. ಪ್ಲಸ್ #SB ಮೊಬೈಲ್ ಝೋನ್ ಅಂತ ಹಾಕ್ರೇನು ನನ್ನ ಚಾನಲ್ ಫಸ್ಟಲ್ಲೇ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಫೋನ್ ಇವಾಗ ಅನ್ಲಾಕ್ ಆಯಿತು. ನೋಡಿ ಫ್ರೆಂಡ್ಸ್, ಇಲ್ಲಿ ನನಗೆ ಒಂದು ನೆಕ್ಸ್ಟ್ ಬಟನ್ ಬಂದಿಲ್ಲ, ಇದ್ರ ಮೇಲೆ ನಾನು ಒಂದು ಸಲ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್. ಮಾಡಿಬಿಟ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ನಮ್ಮ ಕಂಟ್ರಿ ಸೆಲೆಕ್ಟ್ ಮಾಡೋಕ್ಕೆ ಹೇಳ್ತಾ ಇದೆ ಫ್ರೆಂಡ್ಸ್. ನಮ್ಮ ಕಂಟ್ರಿ ನಾನು ಇಲ್ಲಿ ಇಂಡಿಯಾ ಕಂಟ್ರಿ ಸೆಲೆಕ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಂಡಿಯಾ 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 ನೋಡಿ ಫ್ರೆಂಡ್ಸ್, ಇಲ್ಲಿ ಇಂಡಿಯಾ ಬಂದಿದೆ. ನಾನು ಇಂಡಿಯಾಗೆ ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಇಲ್ಲಿ ನೋಡಿ, ಇಲ್ಲಿ ಸ್ಪೀಕ್ ಆಪ್ಷನ್ ಬಂದಿದೆಲ್ಲ ಫ್ರೆಂಡ್ಸ್, ಇಲ್ಲಿ ಸ್ಪೀಕ್ ಮಾಡಿಕೊಂಡು ನೋಡಿ ಮೇಲೆ ಎತ್ಬಿಟ್ಟು ನಾನು ಇಲ್ಲಿ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡ್ತೇನೆ ಫ್ರೆಂಡ್ಸ್. ಇವಾಗ ಇಲ್ಲಿಂದ ಸ್ಪೀಕ್ ಕೊಡ್ತೇನೆ. ಸ್ಪೀಕ್ ಮಾಡಿ ಇವಾಗ ನಿಮಗೆ ಬಟನ್ಸ್ ಗೆಸ್ಟ್ ನೇವಿಗೇಷನ್ ಬಾರ್ ಕೇಳ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ಬಂದುಬಿಟ್ಟು ನೀವು ಬಟನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮಾಡ್ಕೊರಿ. ಇವಾಗ ಪ್ಯಾಟರ್ನ್ ಪಿನ್ ಹಾಕ್ತೀರಿ ಅಂತ ಕೇಳ್ತಾ ಇದೆ, ಫಿಂಗರ್, ಫೇಸ್, ಪಾಸ್ವರ್ಡ್ ಏನಾದರೂ ಇಡ್ತೀರಿ ಅಂತ ಕೇಳ್ತಾ ಇರ್ತದೆ. ನಮಗೇನು ಬೇಕಾಗಿಲ್ಲ. ಇವಾಗ ನಾನು ಸ್ಕಿಪ್ ಮಾಡಿಬಿಟ್ಟು ಡನ್. ನೋಡಿ ಫ್ರೆಂಡ್ಸ್, ಇವಾಗ ನನ್ನ ಫೋನ್ ಪೂರ್ತಿಯಾಗಿ ಆನ್ ಆಗ್ತಾಯಿದೆ ಫ್ರೆಂಡ್ಸ್. ನೋಡಿ ಗೇಟ್ ಸ್ಟಾರ್ಟ್ ಫ್ರೆಂಡ್ಸ್. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನೋಡಿ ಫ್ರೆಂಡ್ಸ್, ನನ್ನ ಫೋನು ಆನ್ ಆಯ್ತು ನೋಡಿ ಫ್ರೆಂಡ್ಸ್. ನೋಡಿ ಇವಾಗ ನನ್ನ ಫೋನಿಗೆ ಒಂದು ಸ್ವಲ್ಪ ಲಾಕ್ ಮಾಡಿಬಿಟ್ಟು ಅನ್ಲಾಕ್ ಮಾಡಿ ತೋರಿಸ್ತೀನಿ ಫ್ರೆಂಡ್. ನೋಡಿ ಯಾವುದು ಲಾಕ್ ಇಲ್ಲ, ಏನೂ ಇಲ್ಲ. ಈ ಥರ ಮಾಡಿಬಿಟ್ಟು ನೀವು ಅನ್ಲಾಕ್ ಮಾಡ್ಬೋದು ಫ್ರೆಂಡ್ಸ್. ನಿಮ್ಮ ಗೂಗಲ್ ಅಕೌಂಟ್ ಬೈಪಾಸ್ ಮಾಡೋದಿದ್ರೇನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಅಲ್ಲಿ ಹೋಗ್ಬಿಟ್ಟು ನೋಡಿ. ಇಲ್ಲ ಐ ಕಾರ್ಡಲ್ಲಿನೂ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಇಲ್ಲಿ ಮೇಲೆ ಐ ಕಾರ್ಡಲ್ಲಿ ಲಿಂಕ್ ಬರುತ್ತೆ, ಅಲ್ಲಿಂದ ಹೋಗ್ಬಿಟ್ಟು ಆ ವಿಡಿಯೋ ನೋಡಿಬಿಟ್ಟು ನೀವು ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ವೆಲ್ಕಮ್. ಇಂಥದ್ದು ವಿಡಿಯೋಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.